ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವೀಗ ನೋಡ್ತಿರುವುದು ಭಾಷ್ಯದ ವಾಕ್ಯಗಳನ್ನು ಕೂಡ ನಾವೀಗಾಗಲೇ ನೋಡಿದ್ದೇವೆ. ಈ ಭಗವಂತ ತಾನೇ ಅವಯವ ಮತ್ತು ತಾನೇ ಅವಯವಿಯಾಗಲಿ ಯಾವುದೇ ವಿರೋಧ ಇಲ್ಲ. ಯಾಕೆಂದ್ರೆ ಅವನು ಅಪರಿಮಿತ ಶಕ್ತಿ, ಯಾವುದೇ ರೀತಿಯಾದ ಪರಿಮಿತಿ ಇಲ್ಲ. ಈ ಜಗತ್ತಿನಲ್ಲಿ ನಮ್ಮ ದೇಹ ಮೊದಲಾದವುಗಳು ತಾನೇ ಅವಯವ ತಾನೇ ಅವಯವಿ ಆಗುವುದು ಸಾಧ್ಯ ಇಲ್ಲ. ಆದರೆ ಭಗವಂತನಿಗೆ ಮಾತ್ರ ಆ ಒಂದು ಇತಿಮಿತಿಯನ್ನು ನಾವು ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವನು ಅಪರಿಮಿತ ಅನ್ನೋದನ್ನ ನೋಡಿದ್ದೇವೆ. ವಿರೋಧೋಪಯೋಗಿ ಪರಿಮಿತ ಶಕ್ತೇ ಅಪರಿಮಿತೇ ಭಗವತಿ ಅಭಾವಾತ್. ವಿರೋಧಕ್ಕೆ ಉಪಯುಕ್ತವಾದ ಪರಿಮಿತ ಶಕ್ತಿ ಅನ್ನೋದು ಭಗವಂತನಲ್ಲಿಲ್ಲ. ಉಪಯೋಗಿ ಅಂದ್ರೆ ಕಾರಣ ಅಂತ ಅರ್ಥ. ಜಗತ್ತಿನಲ್ಲಿ ನಿಮ್ಮ ದೇಹಗಳಲ್ಲಿ ಪರಿಮಿತಿ ಇದೆ. ಆ ಪರಿಮಿತಿ ಇರೋದ್ರಿಂದ ವಿರೋಧ ಬಂದಿದೆ. ಪರಿಮಿತಿ, ನಮ್ಮ ಶಕ್ತಿ ಸೀಮಿತವಾಗಿದೆ. ದೇಶತಃ ಕಾಲತಃ ಗುಣತಃ ನಾವು ಪರಿಮಿತಿ ಉಳ್ಳವರು. ಆದ್ರಿಂದ ನಮ್ಮ ಶಕ್ತಿ ಸೀಮಿತವಾಗಿರುವುದರಿಂದ ವಿರೋಧ ಬಂದಿದೆ. ನಮ್ಮ ದೇಹವೇ ಅವಯವ ಆಗುವುದು ಸಾಧ್ಯ ಇಲ್ಲ. ಆದರೆ ಅಂಥ ಪರಿಮಿತ ಶಕ್ತಿ ಭಗವಂತನಲ್ಲಿಲ್ಲ. ಆದ್ರಿಂದ ಅವನು ಅಪರಿಮಿತನಾಗಿರುವುದರಿಂದ ಅವನಲ್ಲಿ ಈ ಅವಯವಿ ಭಾವಕ್ಕೆ ಯಾವುದೇ ರೀತಿಯಾದ ವಿರೋಧ ಇಲ್ಲ ಅಂತ ಹೀಗೆ ಈ ಹಿಂದೆ ಉತ್ತರ ಕೊಟ್ಟಿದ್ದಾರೆ. ಅಪ್ರಮೇಯ ಇತಿ ಭಾವೇನಾಹ ಅಪ್ರಮೇಯ ಅಂತ ಆ ಭಾಷ್ಯದಲ್ಲೇ ಇದೆ. ಆ ಅಪ್ರಮೇಯ ಅನ್ನೋ ಶಬ್ದಕ್ಕೆ ಯಥಾರ್ಥ ಜ್ಞಾನಕ್ಕೆ ವಿಷಯನಲ್ಲ, ಪೂರ್ಣವಾಗಿ ಯಥಾರ್ಥ ಜ್ಞಾನಕ್ಕೆ ಭಗವಂತ ವಿಷಯನಲ್ಲ ಅಂತ ಒಂದೇನು ಅರ್ಥ ಇದೆ. ಆ ಅರ್ಥ ಅಲ್ಲ ಅಂತಲ್ಲ, ಇಲ್ಲಿ ನಾವು ಸ್ವೀಕಾರ ಮಾಡ್ತಿರುವುದು ಆ ಅರ್ಥವನ್ನಲ್ಲ. ಇಲ್ಲಿ ಪರಿಮಿತ ಶಕ್ತಿ ಉಳ್ಳವನು ಅಂತ. ಅಸಂಖ್ಯೇಯೋ ಪ್ರಮೇಯಾತ್ಮ ಇತ್ಯಾದಿ ಕಡೆಗಳಲ್ಲಿ ಅಪ್ರಮೇಯ ಅಂದರೆ ಪರಿಮಿತ ಶಕ್ತಿ ಉಳ್ಳವನು, ಪರಿಮಿತವಾದ ಸ್ವರೂಪ ಉಳ್ಳವನು ಅಂತಾನೆ ಅರ್ಥ ಮಾಡಿದ್ದಾರೆ. ಯದವಾದಿ ಸವಾಯೇಷ ಇತಿ ಅನ್ಯ ಪರಾಮರ್ಶ ನ ಅನ್ನಾತ್ ಪುರುಷ ಇತಿ ಉಕ್ತ ಪರಾಮರ್ಶ ಇತಿ ತದಯುಕ್ತಂ. ಈಗ ಇದರ ಮೇಲೆ ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸವಾಯೇಷ ಪುರುಷೋನ್ನರ ಸಮಯ ಅಂತ ಉಪನಿಷತ್ತಿನಲ್ಲಿದೆ, ತೈತ್ರಿಯ ಉಪನಿಷತ್ತಿನಲ್ಲಿ. ಅಲ್ಲಿ ಅನ್ನಾತ್ ಪುರುಷ ಅಂತ ಹೀಗೊಂದು ಮಾತಿದೆ. ಅನ್ನಾತ್ ಪುರುಷ ಸವಾಯೇಷ ಪುರುಷೋನ್ನರ ಸಮಯ, ಹೀಗೆಲ್ಲ ವಾಕ್ಯಗಳಿವೆ. ಅನ್ನಾತ್ ಪುರುಷ ಅಂತ ಅಲ್ಲಿ ಏನು ಹಿಂದೆ ವಾಕ್ಯ ಬಂದಿದೆ, ಆ ಪುರುಷ ಶಬ್ದದಿಂದ ಪ್ರಕೃತನಾದವನನ್ನ ಸಹ ಎಂಬ ಶಬ್ದದಿಂದ ತಗೊಳ್ಳೋದಲ್ಲ. ಅದಕ್ಕಿಂತಲೂ ಹಿಂದೆ ಪ್ರಕೃತನಾದ ಭಗವಂತನನ್ನೇ ತಗೊಳ್ಬೇಕು, ಆತ್ಮನನ್ನೇ ತಗೊಳ್ಬೇಕು ಅಂತ ನೀವು ಹೇಳಿದ್ರಿ. ಯಥವಾದಿ ಏನು ನಿಮ್ಮಿಂದ ಹೇಳಲ್ಪಟ್ಟಿತು, ಸವಾಯೇಷ ಪುರುಷ ಎಂಬ ಮಾತಿನಿಂದ ಅನ್ಯ ಪರಾಮರ್ಶೋ ನ, ಈ ದೇಹವನ್ನು ನಾವು ಇಟ್ಕೊಳ್ಳೋದಲ್ಲ. ಅನ್ನಾತ್ ಪುರುಷ ಇತಿ ಉಕ್ತ ಪುರುಷ, ಈ ಹಿಂದೆ ಹೇಳಿದ್ದನ್ನೇ ಇಟ್ಕೊಳ್ಬೇಕು, ಹಿಂದೆ ಬಂದಂತ ಭಗವಂತನನ್ನೇ ಇಟ್ಕೋಬೇಕು. ಇತಿ ತದಯುಕ್ತಂ, ನೀವು ಹೇಳಿದ್ದು ಸರಿಯಲ್ಲ. ಯಾಕೆಂದ್ರೆ ಆತ್ಮನಃ ದೂರಸ್ಥತ್ವಾತ್, ನೀವೇನು ಆತ್ಮನನ್ನು ಇಟ್ಕೊಳ್ಬೇಕು ಅಂತ ಹೇಳಿದಿರಿ, ಆ ಆತ್ಮ ಬಹಳ ದೂರದಲ್ಲಿದ್ದಾನೆ. ದೂರದಲ್ಲಿ ಇರುವುದು ಅಂದ್ರೆ ಉಪನಿಷತ್ತಿನಲ್ಲಿ ದೂರದಲ್ಲಿ ಪ್ರಸ್ತುತನಾಗಿದ್ದಾನೆ. ಆತ್ಮನ ಆಕಾಶ ಸಂಭೂತಃ ಅಂತ ಆತ್ಮ ಬಂದಿದೆ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಯ ಪೃಥ್ವಿ, ಪೃಥಿವ್ಯಾ ಓಷಧಯ, ಓಷಧಿಭ್ಯ ಅನ್ನಂ, ಅನ್ನಾತ್ ಪುರುಷ, ಸವಾಯೇಷ ಪುರುಷೋನ್ನ ರಸಮಯ. ಇಷ್ಟಿರೋದು ವಾಕ್ಯದ ಶೈಲಿ. ಅಲ್ಲಿ ಆತ್ಮ ಬಹಳ ಹಿಂದೆನೆ ಬಂದಾಗಿದೆ ಅಂತ, ಬಹಳ ಹಿಂದೆ ಬಂದಂತಹ ಆತ್ಮನನ್ನ ನೀವು ಈ ತರ ಇಟ್ಕೊಳ್ಳೋದು ಸರಿಯಲ್ಲ. ದೇಹಸ್ಯ ಸಮೀಪಸ್ಥತ್ವ ಅನ್ನಾತ್ ಪುರುಷ ಅಂತ, ಆ ಪುರುಷ ಅಂದ್ರೆ ಪುರುಷ ದೇಹ ಅಂತ ಅರ್ಥ. ಅದನ್ನ ಹಿಂದೆನೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲೆಲ್ಲ ಕಡೆ ನೋಡಿದಿರಿ. ಪುರುಷ ಅಂದ್ರೆ ಪುರುಷ ಯಾವ ದೇಹದಲ್ಲಿದ್ದಾನೋ ಆ ದೇಹ ಅಂತ ಅರ್ಥ. ಹೀಗೆ ದೇಹ ಅನ್ನೋದು ಸಮೀಪದಲ್ಲಿದೆ. ಸಮೀಪದಲ್ಲಿರುವುದು ಅಂದ್ರೆ ಉಪನಿಷತ್ತಿನಲ್ಲಿ ಸಮೀಪದಲ್ಲಿ ಪ್ರಸ್ತುತವಾಗಿರುವುದು ಅಂತ ಅರ್ಥ. ಹೀಗೆ ಸಮೀಪವಾಗಿದೆ. ಸಮೀಪೋಕ್ತ ಪರಿತ್ಯಾಗೇನ ದೂರಸ್ಥ ಪರಾಮರ್ಶ ಗ್ರಹಣೆ ಕಾರಣಾಭಾವಾತ್. ಸಮೀಪದಲ್ಲೇ ಪ್ರಸ್ತುತವಾದ ಇದು ಇಲ್ಲಿದೆಲ್ಲ ಸರ್ವನಾಮ ಶಬ್ದ ಆದ್ರಿಂದ, ಸರ್ವನಾಮ ಶಬ್ದ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಳುವಾಗ ಹಿಂದೆ ಏನ್ ಬಂತು ಅದನ್ನು ತಗೊಳ್ಬೇಕು, ಸಮೀಪದಲ್ಲಿ ಬಂದಿದ್ದನ್ನು ತಗೊಳ್ಬೇಕು. ಬಹಳ ಹಿಂದೆ ಬಂದದನ್ನು ತಗೊಳ್ಬೇಕಾದ್ರೆ ಪ್ರಬಲವಾದ ಕಾರಣ ಏನಾದರೂ ಇರಬೇಕು. ಅಂತ ಪ್ರಬಲವಾದ ಕಾರಣ ನಿಮ್ಗೆ ಏನಿದೆ, ಅದರಿಂದ ನೀವು ಮಾಡಿದ ಸರಿಯಾಗಲಿಲ್ಲ ಅಂತ ಪ್ರಶ್ನೆ. ದೂರಸ್ಥ ಪರಾಮರ್ಶೆ ಕಾರಣಾಭಾವ.
ಪ್ರಕೃತಸ್ಯ ಪುರುಷ ಶಬ್ದೇನ ಉಕ್ತೇಃ ಆತ್ಮನಃ ತದಭಾವಾಚ್ಚ. ಅನ್ನಾತ್ ಪುರುಷ ಎಂಬಲ್ಲಿ ಪುರುಷ ಶಬ್ದದಿಂದ ದೇಹವು ಪ್ರಕಟ ಆಗಿದೆ ಹೊರತು ಪರಮಾತ್ಮ ಪುರುಷ ಶಬ್ದದಿಂದ ಪ್ರಕಟನಾಗಿಲ್ಲ ಅಂತ ಇತ್ಯತಃ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ರಸ ಅಂತ ಆಚಾರ್ಯರು ಆ ಉಪನಿಷತ್ ವಾಕ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ರಸ ಎಂಬ ಶಬ್ದದಿಂದ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ರಸೇತಿ. ಸವಾಯೇಷ ಪುರುಷೋನ್ನರ ಸಮಯ ಅಂತ ಹೀಗೆ ಬಂದಿದೆಯಲ್ಲ, ಆ ಸವಾಯೇಷ ಪುರುಷೋನ್ನರ ಸಮಯ ಅನ್ನೋದ್ರಿಂದ ನಾವು ತಗೊಳ್ಬೇಕಾದದ್ದೇನು ಅಂದ್ರೆ, ಅನ್ನರ ಸಮಯ ಅಂತನ್ನುವಲ್ಲಿ ಈ ಭಗವಂತ ಸಾರಾನ್ನಮಯನಾಗಿದ್ದಾನೆ. ಅದನ್ನು ಹಿಂದೆ ಸವಾಯೇಷ ಪುರುಷೋನ್ನರ ಸಮಯ ಅನ್ನೋದಕ್ಕೆ ಈ ಭಾಷ್ಯದೀಪಿಕಾ ಮತ್ತೆ ತೈತ್ರಿಯ ಉಪನಿಷತ್ತಿನ 4 ವ್ಯಾಖ್ಯಾನಗಳು, ಅದಕ್ಕನುಸಾರವಾಗಿ ಸುದೀರ್ಘವಾಗಿ ಅದಕ್ಕೆ ಹೇಗೆ ವಿಗ್ರಹ ಮಾಡಬೇಕು ಅನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಅಂತೂ ರಸ ಅಂದ್ರೆ ರಸಃ ಸಾರೋ ವರಶ್ಚೈವ ಅಂತೆಲ್ಲ ಬಂದಿರೋದ್ರಿಂದ ಸರ್ವಕ್ಕೂ ಶ್ರೇಷ್ಠನಾಗಿರುವ ನಮ್ಮ ದೇಹದಲ್ಲಿ ದೇಹಕ್ಕೆ ಅಂತರ್ಯಾಮಿಯಾಗಿ ಅವನು ವರ ಅಥವಾ ಸಾರ ಅಂತ ಕರೆಸ್ಕೊಂಡಿದ್ದಾನೆ. ಹಾಗೆ ಅನ್ನದಲ್ಲೂ ಕೂಡ ಅನ್ನದಲ್ಲೂ ಇದ್ದಾನೆ, ಅನ್ನವನ್ನು ಉಂಡಂತಹ ಈ ದೇಹದಲ್ಲೂ ಅವನಿದ್ದಾನೆ. ಎರಡಕ್ಕೂ ನಿಯಾಮಕನಾಗಿ ಅವನಿದ್ದಾನೆ ಅಂತ ಅದರ ತಾತ್ಪರ್ಯ. ಸವಾಯೇಷ ಪುರುಷ ಇತಿ ವಾಕ್ಯೇನ ಬ್ರಹ್ಮಚೈತನ್ಯಮೇವ ಪರಾಮೃಶ್ಯತೆ ನ ದೇಹ. ಪರಬ್ರಹ್ಮನನ್ನೇ ಇಟ್ಕೊಳ್ಬೇಕು ಹೊರತು ದೇಹನನ್ನು ಇಟ್ಕೊಳ್ಳೋದಲ್ಲ. ನಚ ತಸ್ಯ ದೂರಸ್ಥೋಕ್ತಿ ವಿರೋಧ. ಈ ಅವನು ಬಹಳ ದೂರದಲ್ಲಿ ಬಂದಿದ್ದಾನೆ, ಅದರಿಂದ ತೈತ್ರಿಯ ಉಪನಿಷತ್ತಿನ ಬಹಳ ದೂರದಲ್ಲಿ ಅವನು ಪ್ರಸ್ತುತನಾಗಿರುವುದರಿಂದ ಅವನನ್ನ ನಾವು ಇಟ್ಕೊಳ್ಳಿಕ್ಕೆ ಹೇಗೆ ಬರ್ತದೆ ಅಂತ ನೀವು ಯಾರೂ ಪ್ರಶ್ನೆ ಮಾಡಬಾರದು. ಅದಕ್ಕೇನು ಹೆಚ್ಚು ಅರ್ಥ ಇಲ್ಲ. ಅನ್ನಾತ್ ಪುರುಷ ಅಂತ ಏನು ವಾಕ್ಯ ಇದೆಯಲ್ಲ, ಅನ್ನಾತ್ ಪುರುಷ ಅನ್ನುವಲ್ಲಿ ಪುರುಷ ಶಬ್ದದಿಂದ ಪರಬ್ರಹ್ಮನನ್ನು ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ಈ ಅಲ್ಲಿ ಅದಕ್ಕೆ ಅರ್ಥಗಳು ಹಾಗಿವೆ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಂತ ಹೀಗೆ ಪ್ರಾರಂಭ ಮಾಡಿ ಪುರುಷ ಶಬ್ದದಿಂದ ಅದರಿಂದ ಪ್ರತಿಪಾದ್ಯವಾದ ಭೂತ, ಭೂತದ ಅಭಿಮಾನಿ, ಪಂಚಮಹಾಭೂತಗಳಲ್ಲಿ ಸೇರಿದ ಭೂತ, ಅದರ ಅಭಿಮಾನಿ ದೇವತೆ, ಅವನ ದೇಹ, ಅವರಲ್ಲಿ ಮೂರರಲ್ಲಿಯೂ ಅಂತರ್ಗತನಾದಂತಹ ಭಗವಂತ ಅಂತ ಹೀಗೆ ಅರ್ಥ ಅಲ್ಲಿದೆ. ಆದ್ರಿಂದ ಎಲ್ಲಕ್ಕೂ ಅಂತರ್ಯಾಮಿಯಾದ ಭಗವಂತನ ರೂಪನೂ ಕೂಡ ಅಲ್ಲಿ ವ್ಯಕ್ತ ಆಗ್ತದೆ ಅಂತ ಬಂದಿದೆ. ಆದ್ರಿಂದ ಆ ಬ್ರಹ್ಮನ ಸ್ವರೂಪವೇ, ಬ್ರಹ್ಮನ ಭಿನ್ನ ಭಿನ್ನವಾದ ರೂಪವೇ ಸವಾಯೇಷ ಪುರುಷ ಎಂಬ ವಾಕ್ಯದಿಂದ ಅದು ಹೇಳಲ್ಪಡುತ್ತದೆ. ಆದ್ರಿಂದ ಆ ಪರಬ್ರಹ್ಮನನ್ನು ಇಟ್ಕೊಳ್ಬೇಕು ಹೊರತು ಬೇರೆ ಯಾರನ್ನು ಕೂಡ ಇಟ್ಕೊಳ್ಬಾರದು. ಯತಃ ಆಕಾಶಾದಿ ಪುರುಷ ಪದೇನ ಅಪ್ರಕೃತತ್ವಾತ್ ಅಪ್ರಕೃತತ್ವ ವಿರೋಧಾಚ್ಚ. ಪುರುಷ ಶಬ್ದದಿಂದ ಈ ದೇಹ ಪ್ರಕೃತ ಆಗಲಿಲ್ಲ, ಅಲ್ಲಿ ಎಲ್ಲರಲ್ಲಿಯೂ ಕೂಡ ಇರುವ ಭಗವಂತನ ರೂಪವೇ ಅಲ್ಲಿ ಪ್ರಸ್ತುತವಾಗಿದೆ ಹೊರತು ಇನ್ಯಾವುದು ಕೂಡ ಪ್ರಸ್ತುತ ಆಗಲಿಲ್ಲ. ಯತಃ ಆಕಾಶಾದಿ ಪುರುಷಾಂತ ಶಬ್ದೈ ಉಕ್ತಂ ಆಕಾಶಾದಿ ಸಾರಭೂತಂ. ಆಕಾಶ ಆತ್ಮನ ಆಕಾಶ ಸಂಭೂತ ಅಲ್ಲಿಂದ ಪ್ರಾರಂಭ ಮಾಡಿ ಪುರುಷಾಂತ ಶಬ್ದೈ, ಪುರುಷನವರೆಗೆ ಏನೇನು ಶಬ್ದಗಳು ಬಂದಿವೆ ಅಲ್ಲಿ ಪ್ರತಿಪಾದಿತವಾದದ್ದು ಯಾವುದು? ಆಕಾಶಾದಿಗಳಿಗೂ ಸಾರಭೂತವಾದ ಬ್ರಹ್ಮಚೈತನ್ಯವೇ. ಸಾರಭೂತ ಅಂದ್ರೆ ಅಲ್ಲಿ ಒಳಗಿದ್ದು ನಿಯಾಮಕವಾದದ್ದು. ಅದನ್ನ ತೈತ್ರಿಯ ಉಪನಿಷತ್ತಿನ ಟಿಪ್ಪಣಿಗಳಿಗೆ ಅನುಸಾರವಾಗಿ ಹಿಂದೆ ನೋಡಿದ್ದೇವೆ. ಅದಕ್ಕೆ ಅಸ್ತಿತ್ವವನ್ನು ಕೊಟ್ಟವನು ಮತ್ತು ಅದಕ್ಕೆ ಪ್ರವರ್ತಕನಾದವನು. ಆದ್ದರಿಂದ ಸಾರಭೂತ, ಸಾರಭೂತವಾದ ಬ್ರಹ್ಮಚೈತನ್ಯವೇ ಪರಾಮರ್ಶ ವಾಕ್ಯನ ಉಚ್ಯತೆ ಅಂತ ಹೀಗದರದ ಅಭಿಪ್ರಾಯ ಇದೆ. ಅದರಿಂದ ಬೇರೆ ಯಾವುದನ್ನು ಕೂಡ ಅಲ್ಲಿ ತಗೊಳ್ಬಾರದು, ಬ್ರಹ್ಮನನ್ನೇ ತಗೊಳ್ಬೇಕು. ಅದರಿಂದ ಬ್ರಹ್ಮ ಬಹಳ ದೂರದಲ್ಲಿ ಪ್ರಸ್ತುತನಾದ ಅಂತ ಯಾರು ಪ್ರಶ್ನೆ ಮಾಡಬಾರದು, ಸಮೀಪದಲ್ಲೇ ಪ್ರಸ್ತುತನಾಗಿದ್ದಾನೆ. ಸ್ವಾಯೇಷ ಪುರುಷೋನ್ನರ ಸಮಯ ಅನ್ನುವಲ್ಲಿ ಆ ಭಗವಂತನೇ ಆ ಪುರುಷ ಶಬ್ದದಿಂದ ಪ್ರಸ್ತುತನಾಗಿದ್ದಾನೆ ಅಂತ ಅರ್ಥ. ಇಲ್ಲಿ ಮತ್ತೊಂದು ಪ್ರಶ್ನೆ ಮಾಡ್ತಾರೆ ಅವರು. ಹಾಗಾದ್ರೆ ಪುರುಷ ಎಂಬ ಶಬ್ದದಿಂದ ದೇಹ ಮತ್ತು ಪರಮಾತ್ಮ ಎರಡನ್ನೂ ಹೇಳಬಹುದಲ್ಲ? ಪುರುಷ ಎಂಬ ಶಬ್ದಕ್ಕೆ ದೇಹ ಅಂತ ಜಗತ್ತಿನಲ್ಲಿ ಅರ್ಥ ಇದೆ, ಪರಮಾತ್ಮ ಅಂತನೂ ಅರ್ಥ ಇದೆ, ನೀವು ತೋರಿಸಿಕೊಟ್ಟ ಹಾಗೆ. ಹಾಗಾಗಿ ಪುರುಷ ಶಬ್ದೇನ ದ್ವಯೋರಪಿ ಉಕ್ತತ್ವಾತ ಉಭಯ ಪರಾಮರ್ಶ ಅಸ್ತು, ಉಭಯ ಪರಾಮರ್ಶ ಅಯಂ ಅಸ್ತು. ಈ ವಾಕ್ಯದಿಂದ ನಮಗೆ ಸಿಗುವಂಥದ್ದು ಉಭಯ ಪರಾಮರ್ಶ, ದೇಹ ಮತ್ತು ಪರಮಾತ್ಮ ಎರಡನ್ನೂ ನಾವು ತಿಳ್ಕೊಂಡ್ಬಿಡೋಣ ಅಂತ ಒಂದು ಪ್ರಶ್ನೆ. ಹಾಗೆ ತಿಳ್ಕೊಂಡ್ರೆ ಏನ್ ಲಾಭ? ಅದು ಕೊನೆಗೂ ಏನಾಯ್ತು? ಈ ದೇಹವನ್ನು ಇದು ಹೇಳ್ತದೋ
ಪರಮಾತ್ಮನನ್ನು ಹೇಳ್ತದೋ ಅದು ಎರಡನ್ನೂ ಇಟ್ಕೊಂಡಿದ್ರಿಂದ ಗೊಂದಲ ಆಗಲ್ವಾ ಅಂತ ಅವರು ಆಲೋಚನೆ ಮಾಡಲಿಲ್ಲ. ಇದೊಂದು ಸ್ಥೂಲವಾದ ಪ್ರಶ್ನೆ ಅಂತ ನಾವು ತಿಳ್ಕೋಬೇಕಷ್ಟೇ. ಪುರುಷ ಶಬ್ದೇನು ದ್ವಯೋಹೋಪಿ ಉಕ್ತತ್ವಾತ್ ಉಭಯ ಪರಾಮರ್ಶ ಅಸ್ತು, ಎರಡೂ ಇರಲಿ ಅಂದ್ರೆ ಇತಿನ ವಾಚ್ಯಂ. ಹಾಗೆ ನೀವು ಪ್ರಶ್ನೆ ಮಾಡಬೇಡಿ. ಕಿಂತು ಪುರುಷ ಸಾರಭೂತಂ ಬ್ರಹ್ಮಚೈತನ್ಯಮೇವ ಅತ್ರ ಅನ್ಯದ್ವಿಹಾಯ ಉಚ್ಯತೆ. ಪುರುಷ ಅಂದ್ರೆ ಈ ದೇಹ, ಆ ದೇಹದಲ್ಲಿರೋ ಜೀವ, ಇವರಿಬ್ಬರಿಗೂ ನಿಯಾಮಕನಾದ ಬ್ರಹ್ಮನನ್ನೇ ನಾವಿಲ್ಲಿ ಇಟ್ಕೋತೀವಿ. ಅದು ಹೇಗೆ ಅಂದ್ರೆ ಅನ್ಯದ್ವಿಹಾಯ, ಉಳಿದೆಲ್ಲವನ್ನೂ ಬಿಟ್ಟುಬಿಡ್ತೇವೆ. ಆ ಬ್ರಹ್ಮನ್ನ, ಜೀವವನ್ನ, ಜೀವನಿಗೆ ಅಧಿಷ್ಠಾನವಾದ ದೇಹವನ್ನ ಎಲ್ಲವನ್ನು ಕೂಡ ಬಿಟ್ಟುಬಿಡ್ತೇವೆ. ಯಾಕೆ ಹಾಗೆ ಬಿಡ್ತೀವಿ ಅಂದ್ರೆ ರಸಃ ಅಂತ ಅಲ್ಲಿ ಶಬ್ದ ಇದೆ. ರಸ ಅಂದ್ರೆ ಸಾರ ಅಂತ ಅರ್ಥ. ರಸ ಅಂತ ಸಾರ ಇರೋದ್ರಿಂದ ಆ ಸಾರತ್ವ ಅಂತ ಅನ್ನೋದು, ಸರ್ವಶ್ರೇಷ್ಠತ್ವ ಅನ್ನೋದು, ಮತ್ತೆ ಎಲ್ಲ ಕಡೆನೂ ಇದ್ದು ಎಲ್ಲರನ್ನು ನಿಯಮಿಸ್ತಾನೆ ಅಂತ ಅನ್ನೋದು ಆ ಭಗವಂತನಿಗೆ ಹೊಂದುತ್ತದೆ ಹೊರತು ಈ ದೇಹಕ್ಕೆ ಅದು ಹೊಂದೋದಿಲ್ಲ. ದೇಹಕ್ಕೂ ಹೊಂದೋದಿಲ್ಲ, ದೇಹದಲ್ಲಿರೋ ಜೀವನು ಕೂಡ ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳಲಾರ್ದವನು. ಅದರಿಂದ ಅವನಿಗೆ ಇದೆಲ್ಲವೂ ಹೊಂದುತ್ತದೆ ಅಂತ ಹೀಗೆ ಸಾಧ್ಯತೆನೇ ಇಲ್ಲ. ಅದರಿಂದ ರಸ ಶಬ್ದ ಇರುವುದರಿಂದ ಭಗವಂತನನ್ನು ಇಟ್ಕೊಳ್ಬೇಕು ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.